ಅಲ್ಲೇ ವಿಶಾಲಾಕ್ಷಿ, ನೀ ಭಾನುವಾರ ಬೆಳಗ್ಗೆನೇ ಬರ್ಬೇಕಾತ. ಯಾಕಂದರೆ ನಾನ್ ವೆಜ್ ಕಣೆ, ಹಂಗಾಗಿ ಸುಮಾರು ಕೆಲಸ ಇರ್ತದಲ್ಲ. ನೀ ಬೆಳಗ್ಗೆನೇ ಬಾ, ಹುಡುಗರನ್ನೂ ಕರ್ಕೊಬಾ. ತಿಂಡಿ ಗಿಂಡಿ ಎಲ್ಲ ನಮ್ಮನೇಲೆ, ತಿಂಡಿ ಕಾಫಿ ಗೀಪಿ ಎಲ್ಲ ನಮ್ಮನೇಲೆ. ನೀ ಇಲ್ಲಿ ನಿಮ್ಮ ಮನೇಲಿ ಒಲೆನೇ ಹಚ್ಚಕ್ಕೆ ಹೋಗ್ಬೇಡ ಆತ. ಗೊತ್ತಿನ ಮರೈತಿ. ಅಲ್ಲ, ಹಾಗೆ ಒಲೆನೇ ಹಚ್ಚದೆ ಬರೋದಂದ್ರೆ ಬೇರೆ ದಿನ ಆಗಿದ್ರೆ ಹಾಗೆ ಮಾಡ್ತಿದ್ದೆ ಕಣೆ. ಹಬ್ಬದ ದಿನ ಅಲ್ಲನೇ, ಇಲ್ಲೊಂಚೂರು ಎಡೆ ಹಿಡ್ದೆ ಹೆಂಗೆ ಬರೋದು? ಅಡುಗೆ ಮಾಡಿ ಒಂಚೂರು ಬೇಗ ಎಡೆ ಇಟ್ಟು ಬತ್ತೀನತ್ತ ನಿಮ್ಮ ಮನೆಗೆ. ಅಯ್ಯೋ ವಿಶಾಲಾಕ್ಷಿ, ನೀ ಹಂಗೆ ಹೇಳಂಗೆ ಇಲ್ಲ ಕಣೆ. ಅಡುಗೆ ಮಾಡಿ ಏನಾರ ಒಂದು 2-3 ಬಗೆಯಾರು ಅಡುಗೆ ಮಾಡ್ಬೇಕಾ? ಅಡುಗೆ ಮಾಡಿ ತೋರಣ ಕಟ್ಟಿ ಮನೆ ಅಂಗಳ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ದೇವ್ರ ಸಾಮಾನು ಬೆಳಿಗ್ಗೆ ದೇವ್ರ ಪೂಜೆ ಅನ್ನೋಷ್ಟೊತ್ತಿಗೆ 10:30-12 ಗಂಟೆ ಆಗಲ್ಲನೆ. ನೀನು ಚುರುಕು ಮಾಡ್ತೀಯ ಬೇಗ, ನನಗೆಲ್ಲಾರೆ ಮಧ್ಯಾಹ್ನ ತನಕ ಆಗ್ತದೆ. ನೀನು ಚುರುಕಲ್ಲಿ ಮಾಡಿದ್ರು ಒಂದು 11-12 ಗಂಟೆ ಆಗಲ್ಲನೆ. ಅಷ್ಟೊತ್ತೆ ಅಂತದ ಬಂದ್ಕೊಂಡು ಅಲ್ಲಿ ಅಡುಗೆ ಸರಿ ಮಾಡ್ಕೊಳೋದು ಹೆಂಗೆ? ನಿಮ್ಮದೇ ಒಂದು ಮೇನು ಕಣೆ. ಅಲ್ಲ ಹೌದಾ, ನಾನು ಚುರುಕಲ್ಲಿ ಮಾಡಿದ್ರು ಅಷ್ಟೊತ್ತು ಆಗ್ತದೆ. ಹೌದಾ, ಹಬ್ಬದ ಕೆಲಸ ಅಂದರೆ ಏನು ಸುಮ್ಮನೆ ಇರಲ್ಲ. ಭವ್ಯಗೆ ಹೇಳ್ತೀಯಲ್ಲ, ಭವ್ಯ ಬಂದು ಮಾಡೋಕ್ಕೆ ಶುರು ಮಾಡ್ಕೊಂಡಿರ್ತದೆ. ಅಷ್ಟೊತ್ತಿಗೆ ನಾನು ಬತ್ತೀನಿ, ಕೈ ಹಾಕ್ತೀನಿ, ಸಮ ಆಗ್ತದೆ ಅಲ್ಲಿಗೆ. ನೀನೇನು ತಲೆ ಕೆಡಿಸ್ಕೋಬೇಡ. ಅಯ್ಯೋ ವಿಶಾಲಾಕ್ಷಿ, ಹಿಂಗಂದ್ರೆ ಹೆಂಗೆ? ನಾ ಇನ್ನು ಭವ್ಯರ ಮನೆಗೆ ಕರೆಯೋಕ್ಕೆ ಹೋಗಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮ ಮನೆಗೆ ಮೊದಲು ಕರೆಯೋಕ್ಕಂತ ಬರ್ಬೇಕಿತ್ತು ನಾನು. ನಮ್ಮನೆ ಅಶ್ವಿನಿನೂ ಹೇಳಿತ್ತು, ಅಮ್ಮ ಫಸ್ಟು ವಿಶಾಲಾಕ್ಷತೆಯನ್ನು ಕರಿ, ಪಾಪ ಇಲ್ಲ ಬೇಜಾರು ಮಾಡ್ಕೋತಾರೆ, ಮದುವೆಲ್ಲೂ ಎಂತೆಲ್ಲ ಆಗೋಯ್ತು, ಅದೇನೋ ಒಂದು ಕೆಟ್ಟಗಳಿಗೆ ಆಗೋಯ್ತು. ಈಗ ಮಾತ್ರ ನೀನು ವಿಶಾಲಾಕ್ಷಿನ ಬಿಡೋಂಗಿಲ್ಲ, ವಿಶಾಲಾಕ್ಷತೆಯನ್ನು ಕರೀಲೇಬೇಕು ಅಂತ ಕೂತಿತ್ತ. ನಾನು ನಿಮ್ಮ ಮನೆ ಕಡೆ ಗೊತ್ತಾಯ್ತು, ಅಲ್ಲೇ ಬೆಳ್ಳಿ ಕಣ್ಣು ಕಾಣ್ತಾ, ಮತ್ತು ಅದ್ರ ಕಣ್ಣು ಎದುರಿಗೆ ಏನು ಬರೋದು ಅಂತ ಲಕ್ಷ್ಮಕ್ಕರ ಮನೆಗೆ ಒಂದು ಹೋಗಿ ಇದ್ಲಾಗ ಬಂದಿದ್ದು ಕಣೆ. ಈಗ ಲಕ್ಷ್ಮಕ್ಕ, ಈಗ ನೀನೇ ಎಲ್ಲ ಮೇಯ್ನು ಅನ್ನೋಕ್ಕೂ ಲಕ್ಷ್ಮಕ್ಕ ನೋಡಿ ನಿಧಾನಕ್ಕೆ ಜಾರ್ಕೊಂಡ್ರು. ನಾ ಬರಲ್ಲೇನೋ ಅಳಿಯ ಬತ್ತಾನ ಹಂಗೆ ಹಿಂಗೆ ಅಂದ್ರೆ ಈಗ ಒಳ್ಳೆ ಹಚ್ಚಾಕ್ತಾರೆ. ಶಾಲಿನಿ ಅಕ್ಕನೂ ಹಾಗೆ ಅಂತಾರೆ, ಭವ್ಯನೂ ಏನಾರು ಕಾರಣ ಕೊಡ್ತೈತೆ ಕಣೆ. ಅದಕ್ಕೆ ಈಗ ನೀನಿದ್ರಲ್ಲೇ ನಾನೀಗ ಅವ್ರನ್ನೆಲ್ಲ ನಿಷ್ಠೂರ ಮಾಡ್ಕೊಂಡಿರೋದ. ಈಗ ನೀನು ಆಗಲ್ಲ ಅಂದರೆ ಅಷ್ಟೇ ನನ್ನ ಕತೆ. ಬರ್ಬೇಕು, ನೀನು ಬರಲೇಬೇಕು. ಅಲ್ಲ, ಇಷ್ಟು ಹೇಳ್ತಾ ಇದೀಯಾ ಅಂದರೆ ಬರ್ಬೇಕು ಹೌದಾ? ಮತ್ತು ನಮ್ಮ ಮನೇಲಿ ಹಬ್ಬ ಮಾಡ್ಬೇಕಲ್ಲೇ. ನಿಮ್ಮ ಮನೇಲಿ ಈ ಸಲ ಗೌರಿ ಹಬ್ಬ ಒಂದು ಮಾಡೆ, ಗಣೇಶ ಹಬ್ಬ ಬೇಕಾದ್ರೆ ಸಂಜೆ ಬಂದು ಮಾಡೆ, ಎಂತ ಆಗಲ್ಲ. ನೀ ಹೇಳಕ್ಕೆ ಸಂಜೆ ನಾನು ಅಶ್ವಿನಿನೂ ಬರ್ತೀವಿ. ಅಶ್ವಿನಿಗೆ ಬರೋಕ್ಕಾಗಲ್ಲ ಅಂದ್ರೆ ಮತ್ತೆ ಯಾರು ಅದ್ರ ನಾದ್ನಿಗಿದ್ನಿ ಯಾರು ಉಳಿದ್ಗಿಳಿದ್ರೆ ಉಳಿಯಲ್ಲ ಅಂತ ಅಂದಿತ್ತು ಅವತ್ತೇ. ಆದರೂ ಉಳಿದ್ಗಿಳಿದ್ರೆ ಹೇಳಕ್ಕೆ ಬರಲ್ಲಲ್ಲ. ಉಳಿದ್ಗಿಳಿದ್ರೆ ಮತ್ತು ಅಶ್ವಿನಿಗೆ ಬರೋಕ್ಕಾಗಲ್ಲ. ನಾನಂತೂ ಬರ್ತೀನಿ ಕಣೆ. ಸಂಜೆ ಬಂದ ಒಂದು ಖೀರು ಮತ್ತು ಎಂಥದಾರ ಅನ್ನ ಸಾರು ಕೋಸಂಬರಿ ಮಾಡಿ ಇಲ್ಲೆಲ್ಲ ಪೂಜೆ ಮಾಡಿ ಎಡೆಗಿರೋಣ ಆತ. ನಾನು ನಿಂಗೆಲ್ಲ ಸಹಾಯ ಮಾಡಿಕೊಡ್ತೀನಿ. ಹ್ಞೂ ಮಾರೈತಿ, ನೀ ಇಷ್ಟು ಹೇಳ್ತಾ ಇದೀಯ ಅಂದ್ರೆ ಇನ್ನಂತ ಇಲ್ಲ ಅನ್ಲೇ. ಸರಿ, ಹಂಗಾರೆ ಬರ್ತೀನಿ. ಭಾನುವಾರ ಬೆಳಿಗ್ಗೆನೇ ಬರ್ಬೇಕು, ಕಪ್ಲಲ್ಲೇ ಬರ್ಬೇಕಾ? ಹುಡುಗರನ್ನು ಕರ್ಕೊಬಾ. ಇಲ್ಲ ಅಂದರೆ ಒಂದು ಕೆಲಸ ಮಾಡ, ಭಾನುವಾರ ಕಪ್ಲಲ್ಲಿ ಬರೋಕ್ಕಾಗಲ್ಲ ಅಂದರೆ ಗೌರಿ ಹಬ್ಬದ ದಿನ ಸಂಜೆನೇ ಬಾರೆ, ಅಶ್ವಿನಿನೂ ಇರ್ತದೆ. ನಾವು ಮನೆಯಲ್ಲೇ ನೀನು ಹುಡುಗರೆಲ್ಲ ಉಳ್ಕೊಂಡ ಬೆಳಿಗ್ಗೆ ನಾವು 4:15 ಎಲ್ಲ ಎತ್ಕೊಂಡು ತಿಂಡಿ ಗಿಂಡಿ ಎಲ್ಲ ಮಾಡೋಕ್ಕೆ ಸಮ ಆಗ್ತದೆ. ಹ್ಞೂ ಸರಿ, ಅದೇ ಅಂತದಾರು ನೋಡೋಣ. ಅವ್ರ ಮನೆಗೆ ಹೋಗಿದ್ಯಾ ಲಕ್ಷ್ಮಕ್ಕರ ಮನೆಗೆ? ಬೆಳ್ಳಿ ಬಂದದಪ್ಪ. ಎಂಥದ್ದು ಹುಷಾರಿಲ್ಲ ಪೂಜೆ ಅಂತ ಅಂತಿದ್ರು ಲಕ್ಷ್ಮಕ್ಕ. ಎಂಥದ ಏನ ಚರಣ ಕಾಣ್ಲ, ಶಾಲಿನಿ ಅಕ್ಕನ ಇದ್ಲಾಗ ಬರೋದು ಕಾಣ್ಲ. ಮತ್ತೆ ಏನಾರು ಗಂಡನ ಬಿಟ್ಟು ಬಂದದ ಏನ ಕಣೆ? ಹೂನೆ, ಅದೇನೋ ಒಂದು ಜಲ್ತಾರಿ ಬಟ್ಟೆ ಹಾಕ್ಕೊಂಡಿತ್ತು. ಸಿಸಿ ನಮ್ಮನೆ ಮುಸಿ ಬಟ್ಟೆ ಆದರೆ ಅದಕ್ಕಿಂತ ಗಾನಾಗಿರ್ತದೆ ಕಣೆ. ಎಂಥದ್ದು ಮೇಲೊಂದು ಸುರ್ಕೊಂಡಿತ್ತು, ಕೆಳಗಡೆ ಒಂಥರ ಸುರ್ಕೊಂಡಿತ್ತು ನೋಡ. ಒಂದು ಹಗಲ್ಯಾಸ ಮಾಡ್ತದೆ ಆ ಹುಡುಗಿ ಮಾತ್ರ. ನೀ ಹೇಳ್ತೀಯ ಒಂದೇ ಒಂದು ಮಾತು, ಅಶ್ವಿನಿ ಹೆಂಗದೆ ಅಂತ ಕೇಳಲ್ಲ. ಹೊಟ್ಟೆ ಕಿಚ್ಚು ಕಣೆ, ನಮ್ಮ ಅಶ್ವಿನಿನ ಕಂಡ್ರೆ ಹೊಟ್ಟೆ ಕಿಚ್ಚೋದಕ್ಕೆ. ಹೂನೆ ಪದ್ಮ, ನಾನು ಜ್ಞಾನ ಮಾಡೀನಿ. ಅದಕ್ಕೆ ನಿಮ್ಮನೆ ಅಶ್ವಿನಿನ ಕಂಡ್ರೆ ಒಂಥರ ಆಗೋದು, ಗನ ಮನೆಗೆ ಸೇರ್ಕೊತಲ್ಲ, ಹಂಗಾಗಿ ಹಂಗೆ ಮಾಡೋದು. ನೆನ್ನೆ ಫೋನಲ್ಲಿ ಇಲ್ಲೆಲ್ಲ ಮಾತಾಡ್ತಿತ್ತಪ್ಪ, ಯಾರ ಜೊತೆನೇ ಏನೋ ಇಂಗ್ಲೀಷಲ್ಲಿ ಮಾತಾಡ್ತಿತ್ತ. ಬೆಲೆ ಹತ್ರ ಬಂದು ಮಾತಾಡ್ತಿತ್ತು. ನಾನು ಅಲ್ಲೇ ನಿಂತ್ಕೊಂಡು ಅಲೆಸ್ತಿದ್ದೆ, ನಂಗೆ ಅರ್ಥ ಆಗ್ತಿರ್ಲೇ ಅದೆಂಥದ್ದು ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡ್ತಿತ್ತ. ಆವಾಗಲೂ ಅಷ್ಟೇ ಅಪ್ಪ, ಅದೆಂಥದ್ದು ಒಂಥರ ಬಟ್ಟೆ ಹಾಕ್ಕೊಂಡಿತ್ತು. ಅಯ್ಯೋ ಅದು ಮಾಡೋದು ನೋಡಿದ್ರೆ ಅಂತ ಹೊರದೇಶದಲ್ಲಿ ಇತ್ತೇನೋ, ಹೊರದೇಶದಲ್ಲೇ ಹುಟ್ಟು ಬೆಳೆದಿದ್ದು ಈಗ ಇಲ್ಲಿಗೆ ಬಂದದೆ ಅನ್ನೋಂಗೆ ಮಾಡ್ತದೆ. ಒಂದು ವಯ್ಯಾರ ಕಲ್ತದೆ ಆ ಥರ ಈ ಥರ ಅಲ್ಲ. ಅತ್ತೆ ಬಾಯಿ ಜೋರಿದ್ದೆ ಹಿಂಗೆ ಮಾಡ್ತಾ ಇದೆ. ಇನ್ನೇನಾರು ಪಾಪದ ಅತ್ತೆ ಸಿಕ್ಕಿದ್ರೆ ತಲೆ ಮೇಲೆ ಜೀರಿಗೆ ಮೆಣಸು ಹರಿತಿತ್ತು ಮಾತ್ರ. ಹೂನೆ, ನೀ ಹೇಳೋದು ಮತ್ತೇನು ಸುಳ್ಳ? ಮಾಜೋರು ಈಗ ಲಕ್ಷ್ಮಕ್ಕಗೂ ಏನು ದಿಮಾಕ್ ಸ್ವಲ್ಪ ಬರಲ್ಲ.
ಅದು ನಾನು ನೀನು ಕ್ಲೋಸ್ ಆಗಿಬಿಟ್ರೆ ಮಾತ್ರ ಒಂಥರ ಮಾಡೋದು. ಹೋನೆ ಅವಕ್ಕೊಂಥರ ಹೊಟ್ಟೆ ಕಿಚ್ಚಲ್ಲ. ಅಲ್ಲೇ ಇಲ್ಲೇ ನಿಂತ್ಕೊ ಮಾತಾಡ್ತಾ ಇದೆಯಾ, ಬಾ ಒಂಚೂರು ಕುಡಿಯೋಕೆ ಕರ್ಕೊಡ್ತೀನಿ, ಒಳಗೆ ಬಾರೆ. ಇಲ್ಲೇ ಒಳಗೊಂದು ಬರೋದೆ ಅಂತ ಈಗ ಮತ್ತು ನಾವೆಲ್ಲ ಕರೆದು ಮನೆಗೆ ಹೋಗ್ಬೇಕಾ, ಮನೆ ಬದಿ ಎಲ್ಲ ಕೆಲಸ ಆಗಲ್ಲ ಕಣೆ. ನಾನು ಹಂಗಾರೆ ಹೋಗ್ಬತ್ತೀನತ್ತ, ಮತ್ತು ನೀ ಮರೆಯಂಗಿಲ್ಲ. ಗೌರಿ ಹಬ್ಬದ ಸಂಜೆನೇ ಬಾ ಆತ, ಹುಡುಗರನ್ನು ಕರ್ಕೊ ಬಾ. ಹೂನೇ ಮರೆತಿ, ಸರಿ ಹಂಗಾರೆ ನಿಧಾನ ಹೋಗ್ಬ, ಮತ್ತು ಒಳಗೆ ಬರಲ್ಲ ಅನ್ನೋದಾರೆ ನಿಧಾನ ಹೊರಡು. ಹೂನೇ ಸರಿ. ಒಬ್ಬ ಏನಾರಾಗಲಿ ಬಕ್ರ ಹಳ್ಳಕ್ಕೆ ಬಿತ್ತು, ಇದು ಎಲ್ಲರ ಅಡುಗೆಗೆ ಬರಲ್ಲ ಅಂದಿದ್ರೆ ನಾನೇನು ಗತಿ ಸಾಯ್ಬೇಕಿತ್ತು.